ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಟೋ ಪ್ಲೇ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಸೇಮ್ ಟು ಯೂಟ್ಯೂಬ್ ಯಾವ ರೀತಿ ಇದೆಯಲ್ಲ, ಸೊ ಅದೇ ರೀತಿ ಇದೊಂದು ಯೂಟ್ಯೂಬ್ ಥರನೇ ವರ್ಕ್ ಆಗುತ್ತೆ. ಯೂಟ್ಯೂಬ್ ಥರನೇ ಆ ಒಂದು ಆಟೋ ಪ್ಲೇ ಅಪ್ಲಿಕೇಶನ್ನಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅರ್ನಿಂಗ್ ಸಹ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ, ಇವಾಗ ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಇವಾಗ ನಿಮ್ಮೊಂದು ಫೋನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಆಟೋ ಪ್ಲೇ ಅಂತೇಳಿ. ಸೊ ನೋಡ್ಬೋದು ಇಲ್ಲಿ ಮೊದಲಿಗೆ ಒಂದು ಅಪ್ಲಿಕೇಶನ್ ಬಂದಿದೆ ನೋಡಿ, ಆಟೋ ಪ್ಲೇ ಅಂತೇಳಿ. ಸೊ ಸಿಂಪಲಾಗಿ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು 1 ಮಿಲಿಯನ್ಗೂ ಹೆಚ್ಚು ಜನ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಮತ್ತು 4.2 ರೇಟಿಂಗ್ ಸಹ ಇದೆ. ಓಕೆನಾ, ಸೊ ಇಲ್ಲಿ ಕೆಳಗಡೆ ನೋಡಿದರೆ ಎಲ್ಲರೂ ಸಹ 5 ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಓಕೆನಾ, ಸೊ ಇದೊಂದು ಯೂಟ್ಯೂಬ್ ಥರದ ಇಂಡಿಯನ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇವಾಗ ಓಪನ್ ಮಾಡಿ ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಸೊ ನಾನು ಇವಾಗ ಓಪನ್ ಮಾಡಿದೆ. ಓಪನ್ ಮಾಡಿ ಆದಮೇಲೆ ಸೊ ನಿಮಗೆ ಸ್ವಲ್ಪ ಲೋಡಿಂಗ್ ಆಗಿ ಯೂಟ್ಯೂಬಲ್ಲಿ ಯಾವ ರೀತಿ ಇಂಟರ್ಫೇಸ್ ಬರ್ತಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಬರುತ್ತೆ. ಓಕೆನಾ, ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಸೈನ್ ಇನ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ಗೂಗಲ್ ಅಕೌಂಟಿಂದ ಸೈನ್ ಇನ್ ಆಗಬೇಕಾಗುತ್ತೆ. ಅದಾದಮೇಲೆ ನೋಡ್ಬೋದು ಇಲ್ಲಿ ಯೂಟ್ಯೂಬ್ ಥರನೇ ಎಲ್ಲ ವಿಡಿಯೋಸ್ಗಳು ಬರ್ತಾ ಇದೆ, ತಮ್ನೇಲು ಮತ್ತು ನೋಡ್ಬೋದು ಟೆಕ್ ವಿಡಿಯೋಸು ಇಲ್ಲಿ ಮೇಲ್ಗಡೆ ಇದೆ ನೋಡಿ. ಓಕೆನಾ, ಮ್ಯೂಸಿಕ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಫುಡ್ ಇದೆ, ಸೊ ಎಜುಕೇಷ್ನಲ್, ಟೆಕ್ನಾಲಜಿ, ಸೊ ಹಲವಾರು ಟ್ರಾವೆಲ್ ಇದೆ, ಹಲವಾರು ಕ್ಯಾಟಗರಿಗಳು ಇಲ್ಲಿ ಇದ್ದಾವೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ವಿಡಿಯೋಸ್ಗಳನ್ನ ನೀವು ನೋಡ್ಬೋದು ಇದರಲ್ಲಿ. ಮತ್ತು ನೀವು ಯಾವ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಂದರೆ ಮೊದಲಿಗೆ ನೀವು ಇಲ್ಲಿ ಯೂಟ್ಯೂಬ್ ಅಲ್ಲ, ಈ ಆಟೋ ಪ್ಲೇ ಚಾನಲನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಇದರಲ್ಲಿ. ಸೊ ಚಾನಲ್ ಕ್ರಿಯೇಟ್ ಮಾಡಿ ಆದಮೇಲೆ ನೀವು ಇಲ್ಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿ ಅರ್ನಿಂಗ್ ಸಹ ಮಾಡ್ಬೋದು. ಯಾವ ರೀತಿ ಅಂದರೆ ಸೊ ಸಿಂಪಲಾಗಿ ಇಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಥರ ಇದೆ ನೋಡಿ. ಸೊ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವೇನೆಲ್ಲ ಅರ್ನಿಂಗ್ ಮಾಡಿರ್ತಾರಲ್ಲ, ಸೊ ಅದೆಲ್ಲ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನೋಡ್ಬೋದು ನನ್ನ ಒಂದು ಅರ್ನಿಂಗ್ ಬಂದುಬಿಟ್ಟು ಎಷ್ಟಿದೆ ಅಂದರೆ 0 ಇದೆ. ಓಕೆನಾ, ಸೊ ಇಲ್ಲೆಲ್ಲ ಅನಾಲಿಟಿಕ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಇವಾಗ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ ಇಲ್ಲಿ ಕೆಳಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮದು ಒಂದು ಪ್ರೊಫೈಲ್ ಓಪನ್ ಆಗುತ್ತೆ ಈ ರೀತಿ. ಸೊ ಇಲ್ಲಿ ನಿಮಗೆ 3ನೇ ಆಪ್ಷನ್ ಇದೆ ನೋಡಿ, ಚಾನಲ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಅ ಚಾನಲ್ ಅಂತ ಬರ್ತಾ ಇದೆ ನೋಡಿ. ಸೊ ಸಿಂಪಲ್ಲಾಗಿ ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮ ಒಂದು ನೇಮನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲೊಂದು ನೇಮನ್ನ ಹಾಕ್ಕೊಳ್ಳಿ. ಇಲ್ಲಿ ನಿಮ್ಮದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಪಿಕ್ ಗ್ಯಾಲರಿಯಿಂದ ನೀವು ನಿಮ್ಮದೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ಇನ್ಸ್ಟೆಂಟ್ಲಿ ಎಲ್ಲಿಂದ ಕ್ಯಾಮ್ರಾದಲ್ಲಿ ಮುಖಾಂತರ ಹೊಡ್ಕೊಳ್ಬೋದು ನಿಮ್ಮ ಒಂದು ಫೋಟೋನ. ಸೊ ಇದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ನಿಮ್ಮದು ಚಾನಲ್ ನೇಮ್ ಹಾಕೊಳ್ಳಿ, ಡಿಸ್ಕ್ರಿಪ್ಷನ್ನ ಹಾಕೊಳ್ಳಿ, ಕ್ಯಾಟಗರಿ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ವೀಡಿಯೋಸನ್ನು ಮಾಡ್ತಿರಲ್ಲ ಆ ಒಂದು ಕ್ಯಾಟಗರಿನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕ್ರಿಯೇಟ್ ಅ ಚಾನಲ್ ಅಂತ ಇದೆಯಲ್ಲ, ಸೊ ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗುತ್ತೆ. ಮತ್ತು ಇವಾಗ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂದರೆ ಸೊ ಸಿಂಪಲಾಗಿ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಚಾನಲ್ ಇಲ್ಲಿರುತ್ತೆ. ಓಕೆನಾ, ನಾನು ಇನ್ನೂ ಕ್ರಿಯೇಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ರೀತಿ ಬರ್ತಾ ಇದೆ. ಓಕೆನಾ, ಚಾನಲ್ ಕ್ರಿಯೇಟ್ ಆದಮೇಲೆ ಸೊ ಇಲ್ಲಿ ಪಬ್ಲಿಕ್ಕು ಮತ್ತು ಇಲ್ಲಿ ನೀವು ಯಾವ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ತಮ್ನೇಲ್ನ ಹಾಕಿ. ಓಕೆನಾ, ತಮ್ನೇಲ್ನ ಹಾಕಿಬಿಟ್ಟು ಮತ್ತು ಟೈಟಲ್ ಹಾಕಿ. ವಿಡಿಯೋ ಬಂದುಬಿಟ್ಟು 1 ನಿಮಿಷದ ಮೇಲಿರಬೇಕು. ಇಲ್ಲಿ ಶಾರ್ಟ್ಸ್ ಅವೈಲೇಬಲ್ ಇಲ್ಲ, ಶಾರ್ಟ್ಸ್ ಹಾಕೋಕ್ಕೆ ಬರಲ್ಲ. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೋಡ್ ಆಗುತ್ತೆ. ಓಕೆನಾ, ಸೊ ಅಪ್ಲೋಡ್ ಆದಮೇಲೆ ಇಲ್ಲಿ ಅರ್ನಿಂಗ್ ಯಾವ ರೀತಿ ಆಗುತ್ತೆ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಮಾನಿಟೈಸೇಷನ್ ಬಂದುಬಿಟ್ಟು ನೀವು ಅಪ್ಲೈ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ಕಾಗಿ ಅವರೇ ನಿಮಗೆ ಮಾನಿಟೈಸೇಷನನ್ನು ಕೊಡ್ತಾರೆ. ಯಾವ ರೀತಿ ಅಂದರೆ ಯೂಟ್ಯೂಬ್ ಸ್ಟಾರ್ಟಿಂಗ್ ಬಂದಿರುವಾಗ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟಿಂಗ್ ಬಂದಾಗ ನೀವು ಯೂಟ್ಯೂಬರ್ಸ್ಗೆ ಯಾವುದೇ ರೀತಿ ಕ್ರೈಟೀರಿಯಾ ಇರಲಿಲ್ಲ, ಇಷ್ಟೇ ಕಂಪ್ಲೀಟ್ ಮಾಡ್ಬೇಕಂತೇಳಿ. ಅದು ಕೂಡ ಅವರು ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಿದ್ದಾರಲ್ಲ ಆ ರೀತಿಯಾಗಿ ಆಟೋಮೆಟಿಕ್ಕಾಗಿ ಅವರು ಕನ್ಸಿಸ್ಟೆನ್ಸಿ ಆಗಿದ್ದರೆ ಅವರಿಗೆ ಮಾನಿಟೈಸೇಷನ್ನ ಆಟೋಮೆಟಿಕ್ಕಾಗಿ ಆನ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಈ ಅಪ್ಲಿಕೇಶನ್ದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರು ಕನ್ಸಿಸ್ಟೆನ್ಸಿಯಿಂದ ಒರಿಜಿನಲ್ ಕಂಟೆಂಟನ್ನು ಯಾರು ಅಪ್ಲೋಡ್ ಮಾಡ್ತಾರಲ್ಲ ಅವರಿಗೆ ಆಟೋಮೆಟಿಕ್ಕಾಗಿ ಮೊನಿಟೈಸೇಷನ್ನ ಅಪ್ಲೈನ ಅವರೇ ಆನ್ ಮಾಡಿಬಿಡ್ತಾರೆ. ಓಕೆನಾ, ಸೊ ನೀವು ಆನ್ ಮಾಡಬೇಕಂದ್ರೆ ಸೊ 3 ರಿಂದ 4 ವೀಡಿಯೋನ ಕಂಪಲ್ಸರಿ ಅಪ್ಲೋಡ್ ಮಾಡಿರಬೇಕು. ಹಾಗೆ ಕಂಟಿನ್ಯೂ ಆಗಿ ನೀವು ಅಪ್ಲೋಡ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಚಾನಲ್ ಮೊನಿಟೈಸೇಷನ್ ಆಗುತ್ತೆ. ಅದಾದಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಅರ್ನಿಂಗ್ ಮಾಡಿರೋದು ಯಾವುದೇ ರೀತಿ AdSense ಅಂತ ಬರುತ್ತೆ ಒಂದು ಅಕೌಂಟು. ಓಕೆನಾ, ಸೊ ಯೂಟ್ಯೂಬಲ್ಲಿ ನೋಡಿರ್ಬೋದು ನೀವು. ಆ ರೀತಿ ಏನು ಪ್ರಾಬ್ಲಮ್ ಬರಲ್ಲ. ಜಸ್ಟ್ ನೀವು ಏನು ಅರ್ನಿಂಗ್ ಮಾಡಿರ್ತಾರಲ್ಲ ಡೈರೆಕ್ಟಾಗಿ ಇಲ್ಲೇ ಬರುತ್ತೆ. ಇಲ್ಲಿಂದ ನೀವು ಡೈರೆಕ್ಟಾಗಿ ನಿಮ್ಮ ಒಂದು UPIಗೆ ವಿತ್ಡ್ರಾಲ್ನ ಮಾಡ್ಕೊಳ್ಬೋದು. ಓಕೆನಾ, ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.